ಸೊ ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಮತ್ತು ನಂದು ಪ್ರತಿದಿನ ವೀಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಂದರೆ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ನನಗೂ. ಏನಾರು ಚೇಂಜಸ್ ಬೇಕಾದ್ರೆ ಅದನ್ನು ಕಮೆಂಟ್ ಮಾಡಿ, ಒಂದು ಸ್ವಲ್ಪ ಅಪ್ಡೇಟ್ ಬೇಕಾದ್ರೆ ಅದನ್ನು ಕಮೆಂಟ್ ಮಾಡಿ, ನಿಮ್ಗೆ ಏನಾರ ಡೌಟ್ಸ್ ಇರೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಯ್ಸ್, ಬನ್ನಿ ಇವತ್ತಿನ ಟಾಪಿಕ್ಗೆ ಹೋಗೋಣ. ಸ್ವಲ್ಪ ಹುಷಾರಿಲ್ಲ ಗೈಸ್, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಲೈಕ್ ಇವಾಗ ಇರೋ ರಿಸೋರ್ಸಸ್ ಪ್ರಕಾರ ಬೆಂಗಳೂರಲ್ಲಿ ಆಲ್ಮೋಸ್ಟ್ 95% ಅಷ್ಟು ಜನ ಯೂಸ್ ಮಾಡ್ತಿದ್ದಾರೆ, 90-95% ಅಷ್ಟು ಜನ. ಸೊ ಯೂತ್ಸು, ಅದು ಮೇಯ್ನ್ಲಿ ಯೂತ್ಸು ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇವಾಗ ಎಲ್ರಿಗೂ ಕಾಡುವ ಕಡೆಯ ಪ್ರಶ್ನೆ ಏನು ಅಂದರೆ, ಇನ್ಸ್ಟಾಗ್ರಾಮ್ಗೆ ನಮ್ಮ ಎಮೋಷನ್ಸ್, ನಮ್ಮ ಮೈಂಡ್ ಸೆಟ್ ಹೇಗೆ ಗೊತ್ತಾಗುತ್ತೆ ಅಂತ ಒಂದು ಡೌಟು ಇದೆ. ಸೊ ಇದಕ್ಕೆ ಒಂದು ಚಿಕ್ಕ ಕ್ಲಾರಿಫಿಕೇಷನ್ ಏನಂದರೆ ಗೈಸ್, ಆಲ್ಗರಿದಮ್ ಅಂತ ಅಂತಾರೆ ಇದನ್ನ. ಸೊ ಸಿಂಪಲ್ಲು ಆಲ್ಗರಿದಮ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಏನತ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀರ ಜಾಸ್ತಿ, ಅದ್ರ ಮೇಲೆ ವರ್ಕ್ ಆಗೋ ಅಂಥದ್ದು. ಸೊ ಇವಾಗ ಇನ್ಸ್ಟಾಗ್ರಾಮ್ಗೆ ಹೆಂಗೆ ಗೊತ್ತಾಗುತ್ತದು ಅಂತ ನೀವು ಕೇಳ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಏನಾಗುತ್ತೆ, ರೀಲ್ಸ್ ಬರುತ್ತೆ. ಸೊ ಇವಾಗ ನೀವು ಖುಷಿ ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ಫುಲ್ ಖುಷಿಯಾಗಿ ಹ್ಯಾಪಿ ಮೂಡಲ್ಲಿ ಇದ್ದೀರಾ. ಸೊ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಏನು ಮಾಡುತ್ತೆ, ಲೈಕ್ ಒಂದು 3-4 ವಿಡಿಯೋ ಟ್ರಯಲ್ ವಿಡಿಯೋ ಅಂತ ಕೊಡ್ತಾರೆ ಅವರು. ಅಂದರೆ ಆ ಥರ ಇರುತ್ತೆ, ಲೈಕ್ ಎಲ್ಲ ಥರದ್ದು ಎಮೋಷನ್ನು ಮಿಕ್ಸ್ ಆಗಿ ಒಂದಷ್ಟು ವೀಡಿಯೋಸ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ, ಓಕೆ ಖುಷಿ ವೀಡಿಯೋಸ್ ಬಂದಾಗ ಒಂದು ಫುಲ್ ವಿಡಿಯೋ ನೋಡ್ತೀರಾ, ಒಂದು ಸ್ವಲ್ಪ ಬೇಜಾರಾಗಿರೋ ಥರ ಬಂದರೆ ಸ್ಕಿಪ್ ಮಾಡ್ತೀರಾ, ನಿಮ್ಮ ಮೈಂಡ್ ಸೆಟ್ಟಿಗೆ ಸೆಟ್ ಆಯ್ತಾರೆ ಅಂದರೆ ಸ್ಕಿಪ್ ಮಾಡ್ತೀರಾ. ಸೊ ಸಿಂಪಲ್ಲಾಗಿ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ, ಸ್ಕಿಪ್ ಆಗಿದ ತಕ್ಷಣ ಇವನು ಹ್ಯಾಪಿಯಾಗಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದರಲ್ಲೂ ಗಾಯ್ಸ್, ಇವಾಗ ನೀವೇನಾದರೂ ಕಾರ್ ಪರ್ಚೇಸ್ ಮಾಡಬೇಕು ಅಂತಿರ್ತೀರಾ, ಸೊ ಗೂಗಲ್ಗೆ ಹೋಗಿ ಕಾರ್ಗಳ ಬಗ್ಗೆ ರಿಸರ್ಚ್ ಮಾಡಿರ್ತೀರ, ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀರ. ಅವಾಗ ಇನ್ಸ್ಟಾಗ್ರಾಮಿಗೆ ಬಂದಾಗ ಪ್ರಮೋಷನಲ್ ವೀಡಿಯೋಸು, ಲೈಕ್ ಈ ಕಾರ್ ಸೇಲ್ಗೆ ಬಂದಿದೆ, ಈ ಕಾರ್ನ ಪರ್ಚೇಸ್ ಮಾಡ್ಬೋದು, 5 lakhs ಅಷ್ಟೇ, 7 lakhs ಅಷ್ಟೇ, 10 lakhs ಅಷ್ಟೇ. ಅದಾದಮೇಲೆ ಕಾರು ಬೈಯಿಂಗು, ಅಂದರೆ ಫಸ್ಟ್ ಟೈಮು ಕಾರು ಓಪನಿಂಗ್ ಮಾಡ್ತಾರಲ್ಲ ಇದರಲ್ಲಿ, ಸೊ ಅದನ್ನು ಕಾರ್ ಓಪನಿಂಗ್ ಸೆರೆಮನಿ ಲೈಕ್ ಆ ಥರ ಒಂದು ಸೆಲೆಬ್ರೇಷನ್ ಥರ ಮಾಡ್ತಾರೆ, ಆ ವೀಡಿಯೋಸ್ಗಳು. ಕಾರಲ್ಲಿ ಒಂದು ಸ್ವಲ್ಪ ಟ್ರಕ್ಕಿಂಗು, ಕಾರ್ ಎಕ್ಸ್ಪ್ಲೇಷನ್ ವೀಡಿಯೋಸು ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಆಲ್ಗರಿದಮ್ ಅಂತ ಅಂತಾರೆ ಗೈಸ್, ಸಿಂಪಲ್ಲು. ಸೊ ಇದು ಬರೀ ಇನ್ಸ್ಟಾಗ್ರಾಮ್ ಮಾತ್ರನೇ ವರ್ಕ್ ಆಗುತ್ತೆ? ಹೌದು ಗೈಸ್, ಬರೀ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಅವ್ರು ನಿಮ್ಮ ಮೈಂಡ್ ಸೆಟ್ನ ರೀಡ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಗೂಗಲ್ಲು ಮತ್ತು ನೀವು ಮೊಬೈಲಲ್ಲಿ ಏನನ್ನ ಜಾಸ್ತಿ ರಿಸರ್ಚ್ ಮಾಡಿರ್ತೀರ, ಫುಲ್ಲು ಒಂದು ಸ್ವಲ್ಪ ಆ್ಯಕ್ಸಿಸ್, ಅಂದರೆ ಒಂದಷ್ಟು ಲಿಮಿಟೆಡ್ ಆ್ಯಕ್ಸಿಸ್ ಇರುತ್ತೆ ಅವ್ರಿಗೆ. ಸೊ ಆ ಆ್ಯಕ್ಸಿಸ್ ಮುಖಾಂತರ ನಿಮ್ಮ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊತಾರೆ. ಸೊ ಅದ್ರ ಮೇಲೂ ವರ್ಕ್ ಆಗುತ್ತೆ. ಸೊ ಇದು ಆಮೇಲೆ ಇನ್ನೂ ಒಂದು ಏನು ಅಂದರೆ ಗೈಸ್, ಸಿಂಪಲ್ಲು, ನೀವು ಯಾವ ಟೈಮಲ್ಲಿ ಏನು ಜಾಸ್ತಿ ನೋಡ್ತಾ ಇರ್ತೀರಾ. ಸೊ ಫಾರ್ ಎಕ್ಸಾಂಪಲ್, ಈ ಟೈಮ್ ಬಂದು ನಿಮಗೆ 8:30, ಆಲ್ಮೋಸ್ಟ್ 8:30, 9:30 ಈ ಟೈಮಿಂಗ್ಸಲ್ಲಿ ಏನು ಮಾಡ್ತಾ ಇರ್ತೀರಾ ಅಂದರೆ 7 o'clock, 7:30, 8 ಸೀರಿಯಲ್ಸ್ ಒಂದು ಸ್ವಲ್ಪ ನೋಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಇದನ್ನೆಲ್ಲ ವುಮೆನ್ಸಿಗೆ ಹೇಳ್ತಾ ಇರೋದು. ಸೊ ಮೆನ್ಸ್ ನೋಡೋರಿದ್ರೆ ಅದನ್ನು ಅವ್ರಿಗೂ ಅನ್ವಯಿಸ್ಕೊಳ್ಳುತ್ತೆ. ಸೊ ಇದು ಹೆಂಗೆ ಅಂದರೆ, ಸೊ ಸೀರಿಯಲ್ಸ್ ನೋಡ್ತಾ ಇರ್ತೀರ, ಸೊ ಸೀರಿಯಲ್ಸ್ ಬಗ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮಿಂಗಲ್ಲಿ. ಸೊ ಮಲಗೋ ಟೈಮಲ್ಲಿ ನೀವು ಕಾಮಿಡಿ ಕಿಲಾಡಿಗಳು, ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ವೀಡಿಯೋಸು ನೋಡೋಕ್ಕೆ ಸೆಟ್ ಆಗಿರ್ತೀರ. ಲೈಕ್ ಅದು ಒಂಥರ ಟೈಮಿಂಗ್ಸಿಗೂ ಸೆಟ್ ಆಗುತ್ತೆ ಗೈಸ್. ಇವಾಗ ನೀವು 10:30 11 ಗಂಟೆ 12 ಗಂಟೆ ನೀವೇನು ಮಾಡ್ತೀರ, ಮಲಗೋ ಅಂಥ ಟೈಮು. ಸೊ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಕಾಮಿಡಿ ವೀಡಿಯೋಸ್ನ ಜಾಸ್ತಿ ನೋಡ್ತಾ ಇರ್ತೀರ. ಸೊ ಕಾಮಿಡಿ ವೀಡಿಯೋಸ್ ನೋಡ್ಬೇಕಾದ್ರೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಒಂದು 2-3 ದಿನ ಅದನ್ನೇ ಫಾಲೋ ಮಾಡಿದ್ರೆ, ಲೈಕ್ ಒಂದು 2-3 ದಿನ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಅದೇ ಬರುತ್ತೆ. ಒಂದು ವಾರ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ಏನಾಗುತ್ತೆ, ಸ್ಟಿಕ್ ಆನ್ ಆಗುತ್ತೆ. ಓಕೆ, ಇವನಿಗೆ ಈ ಥರ ವೀಡಿಯೋಸ್ನ ತೋರಿಸ್ಬೇಕು, ಈ ಥರ ವೀಡಿಯೋಸ್ನ ಇದು ಮಾಡಬೇಕು. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಲೈಕ್ ಮಾಡೋದ್ರಿಂದನೂ ಇದು ಮ್ಯಾಟ್ರ್ ಆಗುತ್ತೆ. ಸೊ ಲೈಕ್ ಮಾಡೋದು ನೀವು ಯಾವ ಥರ, ಯಾವ ಮೈಂಡ್ ಸೆಟ್ಲಿ ಹೆಂಗೆ ಲೈಕ್ ಮಾಡ್ತೀರಾ, ಯಾವ ಥರ ಮೈಂಡ್ ಸೆಟ್ ಇದೆ ನಿಮ್ಮದು, ಅದ್ರದ್ದು ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ವೀಡಿಯೋ ಸೇವ್ ಆಗುತ್ತಲ್ಲ, ಸೇವ್ ಆಗೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಸೇವ್ ಆಪ್ಷನ್ ಇರುತ್ತೆ ಅಲ್ಲಿ. ಸೊ ಸೇವ್ ಮಾಡೋದ್ರಿಂದನೂ ಓಕೆ, ಇವನು ಈ ಥರ ಸೇವ್ ಮಾಡ್ತಾನೆ ಅಂದರೆ ಇದು ಜಾಸ್ತಿ ಇಷ್ಟಪಡ್ತಾವೆ, ನಾನು ಲೈಕ್ ಮಾಡ್ತಾವನು ಅದನ್ನ ಅನ್ನೋ ಥರ ಪಾಪಪ್ ಆಗುತ್ತೆ. ಅಂದರೆ ಆಲ್ಗರಿದಮ್ಗೆ ಗೊತ್ತಾಗಿ ಆಲ್ಗರಿದಮ್ ಅದೇ ಥರ ರೀಲ್ಸ್ನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಎಷ್ಟು ಸೇಫ್ಟಿ, ಎಷ್ಟು ಹಾರ್ಮು ನನಗೆ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಆಲು ಪ್ರೈವೇಸಿನ ದಾರೆ ಎಳೆದು ಕೊಟ್ಟಂಗೆ ನಾವು. ಸೊ ನಾವು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ, ಹೆಂಗಿರ್ತೀವಿ, ಏನು ಎತ್ತ ಬೇರೆಯವ್ರಿಗೆ ಗೊತ್ತಾಗಿ ಏನು ಮಾಡ್ಕೋಬೇಕು ಅವರು. ಸೊ ಅದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಇದು ಪಾಸಿಟಿವ್ ಆಗಿ ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸೊ ಎಲ್ಲಾದರೂ ನೆಗೆಟಿವ್ ಆಗೋ ಚಾನ್ಸಸ್ ಇದ್ದರೆ, ಅಂದರೆ ನೆಗೆಟಿವ್ ಆಗೋ ಚಾನ್ಸಸ್ ಎಲ್ಲ, ನೆಗೆಟಿವ್ ಕಡೆಗೆ ಎಳ್ಕೊಂಡು ಹೋಗೋ ಚಾನ್ಸಸ್ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ರಿಸ್ಕಿ ಆಗುತ್ತೆ. ಸೊ ಅದಾದಮೇಲೆ ಇದ್ರ ಬಗ್ಗೆ ಗೈಸ್
ಏನು ನೀವು ನಿಮ್ಮ ಕೈಯಲ್ಲಿ ಇವಾಗ ನಾನು ಎಷ್ಟೊಂದು ರೀಲ್ಸ್ ನೋಡಿದ್ದೀನಿ, ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ. ಸೊ ಇದನ್ನು ಆಫ್ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು, ಸೊ ಇಲ್ಲಿಗೆ ಹೋಗಿ ಸೆಟ್ಟಿಂಗ್ ಹೋಗಿ ಇದಕ್ಕೆ ಹೋಗಿ ಅದಕ್ಕೆ ಹೋಗಿ. ಸೊ ಗೈಸ್ ಅದೇನೂ ವರ್ಕೌಟ್ ಆಗಲ್ಲ ಗೈಸ್, ಸಿಂಪಲ್ಲು ಇದು ಅದೇನೂ ವರ್ಕೌಟ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದಾಗ ನಿಮ್ಮ ಮೈಂಡ್ ಸೆಟ್ಗೆ, ನಿಮ್ಮ ಎಮೋಷನ್ಸ್ಗೆ ತಕ್ಕಂತೆ ವೀಡಿಯೋಸ್ ಬಂದರೆ ಅಷ್ಟೇ ನೀವು ವ್ಯೂ ಅವರ್ನ ಜಾಸ್ತಿ ಮಾಡ್ತೀರಾ. ಸೊ ನೋಡೋ ಅಂಥ ಟೈಮಿಂಗ್ಸ್ನ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ತೀರಾ. ನಿಮಗೆ ಸೆಟ್ ಆಗೋ ಥರ ಬರಬೇಕು. ಸೆಟ್ ಆಗೋ ಥರ ಬಂದರೆ ನಿಮ್ಮ ಎಮೋಷನ್ಗೆ ಅಟ್ಯಾಚ್ ಆಯ್ತಿದ್ರೇ ನೀವು ಹಾಫ್ ಆನ್ ಅವರ್ ನೋಡೋಣ ಅಂತ ಇಟ್ಕೊಂಡಿರೋ ಮೊಬೈಲ್ನ 2 hours 3 hours ಎಕ್ಸ್ಟೆಂಡ್ ಆಗೋ ಅಂಥದ್ದು. ಸೊ ನೀವು ಎಷ್ಟು ನೋಡ್ತೀರೋ ಅಷ್ಟು ಅವ್ರಿಗೆ ಲಾಭ ಆಯ್ತಾ ಇರುತ್ತೆ ಅಲ್ಲಿಂದ. ಸೊ ಅಷ್ಟು ಲಾಭ ಇರಬೇಕಾದಾಗ ನೀವು ಆ ಆಪ್ಷನ್ನೇ ಕಿತ್ತಾಕೋಕ್ಕೆ ಪರ್ಮಿಷನ್ ಕೊಟ್ಬಿಟ್ರು ಅವರು. ಸೊ ಬಿಸ್ನೆಸ್ ಎಲ್ಲಿಂದ ಮಾಡ್ತಾರೆ? ಸಿಂಪಲ್ ಲಾಜಿಕ್ ಗೈಸ್, ಬಿಸ್ನೆಸ್ ಎಲ್ಲಿಂದ ಮಾಡ್ತಾರೆ? ಅದಾದಮೇಲೆ ಇಫ್ ಇನ್ ಕೇಸ್ ಅವರು ಆಪ್ಷನ್ ಕೊಟ್ಟರು ಅಂತಲೇ ಇಟ್ಕೊಳ್ಳಿ, ಅಡಿಕ್ಟೆಡ್ ನಾವೆಲ್ಲ, ನನ್ನೂ ಸೇರಿಸಿ. ನಾನು ಇನ್ಸ್ಟಾಗ್ರಾಮ್ ನೋಡ್ತೀನಿ, ನಾನು ನೋಡಲ್ಲ ಅಂತೇನು ಹೇಳ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಅಡಿಕ್ಟ್ ಆಗಿದ್ದೀವಿ. ಸೊ ಇವಾಗ ಆಪ್ಷನ್ನ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಗೆ ಎಮೋಷನ್ ತಕ್ಕಂತೆ ವೀಡಿಯೋಸ್ ಬರ್ತಾರಲ್ಲ, ಬೋರ್ ಇಡಿಸುತ್ತೆ. ಅವಾಗ ಏನು ಮಾಡ್ತೀವಿ, ನಾವೇ ಹುಡಿಕೊಂಡು ಹೋಗಿ ಆನ್ ಮಾಡಿಬಿಟ್ಟು ಓಕೆ ನನಗೆ ಸೆಟ್ ಆಗೋ ಥರ ಬಪ್ಪ ಅಂತ ಬರ್ತೀವಿ. ಸೊ ಇದೇ ರೀತಿ ಸಹ ಗೈಸ್, ಸಿಂಪಲ್ ಒಂದು ಏಂತಕ್ಕಾರ ನೀವು ಜನರನ್ನ ಅಡಿಕ್ಟ್ ಮಾಡಿಸಿದಾಗ ಸೊ ಅದಕ್ಕೆ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊತಾ ಹೋಗ್ತಾರೆ ಜನ. ಸೊ ಸಿಂಪಲ್ಲು ಏನಕ್ಕೆ ನಾನು ಬ್ರ್ಯಾಂಡಿಂಗ್ ಆಗಬೇಕು, ಇದನ್ನ ಆಗಬೇಕು, ಇದು ಒಂದು ಎಕ್ಸಾಂಪಲ್ಲು. ನಿಮ್ಮ ಬ್ರ್ಯಾಂಡಿಗೆ ನಿಮ್ಮ ಎಷ್ಟು ಜನ ಅಡಿಕ್ಟ್ ಮಾಡಿಸ್ತೀರೋ ಅಷ್ಟು ಫ್ಯೂಚರ್ಗೆ ಬ್ರೈಟಾಗಿರುತ್ತೆ, ಅಷ್ಟು ಫ್ಯೂಚರ್ ಬ್ರೈಟಾಗಿರುತ್ತೆ. ಯಾಕಂದರೆ ಕಸ್ಟಮರ್ಸ್ ಅಷ್ಟು ಈಸಿಯಾಗಿ ಬಿಟ್ಟೋಗಲ್ಲ. ಸೊ ಇವಾಗ ಇನ್ಸ್ಟಾಗ್ರಾಮ್ನ ನೀವು ವಾಂಟೆಡ್ಲಿ ಒಂದು 100 ಜನದ ಮೊಬೈಲ್ನ ಕಿತ್ಕೊಂಡು ಏನದು ಅನ್ಇನ್ಸ್ಟಾಲ್ ಮಾಡಿ ಕೊಡಿ. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಮಿನಿಟ್, ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಅವರ್, ವಿತಿನ್ ಎ ಡೇ, ವಿತಿನ್ ಎ ವೀಕು ತಿರ್ಗಾ ಡೌನ್ಲೋಡ್ ಮಾಡ್ತಾರೆ ಗೈಸ್. ಸಿಂಪಲ್, ಆ 100 ಜನದಲ್ಲಿ 90+ ಜನ ತಿರ್ಗಾ ಡೌನ್ಲೋಡ್ ಮಾಡೇ ಮಾಡ್ತಾರೆ. ಏನಕ್ಕೆ ಅಂದರೆ ಅವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಗಾಯ್ಸ್. ಅಡಿಕ್ಟೆಡ್ ಅಂದರೆ ಹೆಂಗೆ ಅಂದರೆ, ಒಂದು ಇವಾಗ ಏನಾರ ಬೇಜಾರಾಯ್ತಾ ರೀಲ್ಸ್ ತೆಗಿ, ಖುಷಿ ಆಯಿತಾ ರೀಲ್ಸ್ ತೆಗಿ, 10 ನಿಮಿಷ ಟೈಮ್ ಸಿಗ್ತಾ ರೀಲ್ಸ್ ತೆಗಿ, 10 ನಿಮಿಷ ಏನಾದ್ರೂ ಫ್ರೀ ಟೈಮು, ಫ್ರೀ ಪೀರಿಯಡು ಅಥವಾ ಕಾಫಿ ಬ್ರೇಕು, ಲಂಚು, 2 ನಿಮಿಷ ಫ್ರೀ ಸಿಗ್ತಾ ರೀಲ್ಸ್ ತೆಗಿ, 4 ರೀಲ್ಸ್ ನೋಡೋಣ, 30 seconds 4 ರೀಲ್ಸ್ ನೋಡೋಣ ತೆಗಿ. ಈ ಥರ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಸೊ ಇವಾಗ ಏನಾಗುತ್ತೆ, ಕೆಲ್ಸದ ಟೈಮ್ ಇದ್ದಾಗ ಟೈಮ್ ಪೀರಿಯಡು ನಾವು ಒಂದು ಲಾಕ್ ಅಂತ ಇಟ್ಕೊಳೋದಂದರೆ 15 minutes ಅಷ್ಟೇ ಯೂಸ್ ಮಾಡಬೇಕು ಅಂತ ಹೋದಾಗ ಆ 15 minutes ಅಷ್ಟೇ ಯೂಸ್ ಮಾಡ್ಬಿಟ್ಟು ವಾಪಸ್ ಬರ್ತೀವಿ. ಬಟ್ ಏನು ಕೆಲಸ ಇಲ್ದಿರೋ ಟೈಮಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ಲು ಊಟ ಮಾಡ್ಬಿಟ್ಟು ಮಲ್ಗೋಕೆ ಹೋಗ್ತೀವಿ. ಲೈಕ್ ಓಕೆ ಇವತ್ತು ನಾವು 9:30 ಮಲ್ಬಿಡ್ಬೇಕು, ಹಂಗಂದರೆ 8:00 ಊಟ ಮಾಡಿ 9 ಗಂಟೆಗೆ ಬೆಡ್ ಹತ್ರ ಹೋಗಿ ಒಂದು ಹಾಫ್ ಆನ್ ಅವರ್ ರೀಲ್ಸ್ ನೋಡ್ಬಿಟ್ಟು 9:00 ಸ್ಲೀಪ್ ಆಗ್ಬಿಡು ಮಲ್ಕೊಬಿಡ್ಬೇಕು, ಟೈಮಿಂಗ್ಸ್ ಫಾಲೋ ಮಾಡಬೇಕು ಅಂತ ಹೋಗಿರ್ತೀವಿ. ನಾವು ಒಂದು ಹಾಫ್ ಆನ್ ಅವರ್ ರೀಲ್ಸ್ ನೋಡೋಣ ಅಂತ ಸ್ವೈಪ್ ಮಾಡ್ತಾ 10:30 ಆಗೋದು ಗೊತ್ತಾಗಲ್ಲ, 12 o'clock ಆಗೋದು ಗೊತ್ತಾಗಲ್ಲ. ಸೊ ಅದಾದಮೇಲೆ ಓಕೆ ಫೈನ್ ಇವತ್ತು ಹೋಯ್ತು, ನಾಳೆಯಿಂದ ನಾನು ಕರೆಕ್ಟಾಗಿ ಟೈಮ್ ಫಾಲೋ ಮಾಡೋಣ ಅಂತ ಹೋಗುತ್ತೆ ದಿನ. ಸೊ ಈ ರೀತಿ ಯಾರ್ಯಾರಿಗೆಲ್ಲ ಆಗಿದೆ ಕಮೆಂಟ್ ಮಾಡಿ ಗೈಸ್. ತುಂಬ ಜನಕ್ಕೆ ಆಗಿರುತ್ತೆ, ಇನ್ಸ್ಟಾಗ್ರಾಮ್ ಯೂಸರ್ಸ್ ತುಂಬ ಜನಕ್ಕೆ ಇದಾಗಿರುತ್ತೆ, ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇನ್ಸ್ಟಾಗ್ರಾಮ್ನ ಏನಕ್ಕೆ ಬೆನಿಫಿಟ್ಸು, ಸೊ ಆಲ್ಗರಿದಮ್ ಹೆಂಗೆ ವರ್ಕ್ ಮಾಡುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ, ಏನಿರುತ್ತೆ ಎಲ್ಲ ಒಂದು ಸ್ವಲ್ಪ ಅಂದರೆ ಗೈಸ್, ಇವಾಗ ನಾನು ಮಾಡೋ ವೀಡಿಯೋ ಏನಕ್ಕೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ಈಸಿ ವೇಲಿ ನಾನು ನೋಟ್ಸ್ ಮಾಡ್ಕೊಂಡು ಕೂತ್ಕೊಂಡು ನೋಟ್ಸಲ್ಲಿರೋದನ್ನ ನಾನು ಬೊಗ್ಳೋಕ್ಕೆ ನಿಮಗೆ ಸಿಗುತ್ತೆ ನೋಟ್ಸು. ಅದ್ರ ಬದಲು ನಾನು ಬೇರೆ ಥರ ನಾನು ನೋಟ್ಸ್ ಹಾಕಿದ್ದೀನಿ ಹೋಗಿ ಓದ್ಕೊಳ್ಳಿ ಅಂತ ಅನ್ಬೋದು, ಅಥವಾ PDF ಮಾಡಿ PDF ಲಿಂಕ್ನ ನಾನು ಹಾಕಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ನೋಡ್ಕೊಳ್ಳಿ ಅನ್ಬೋದು. ಸೊ ಗೈಸ್ ನಿಮಗೆ ಅದು ಮನಸ್ಸಿಗೆ ಮುಟ್ಟಬೇಕು. ನಾನೇನಾರು ಹೇಳ್ತಾ ಇದ್ದೀನಿ ಅಂದರೆ ಓಕೆ ಇದು ಕ್ಯಾಶುವಲಾಗಿ ಒಬ್ರ ಹತ್ರ ಕೂತ್ಕೊಂಡಂಗೆ ಮಾತಾಡ್ದಂಗೆ ಇರಬೇಕು ನನ್ನ ವೀಡಿಯೋಸು. ಅದೇ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾರಂಥ ವೀಡಿಯೋಸ್ ಇದು. ಸೊ ಅದು ಬಿಟ್ಟರೆ ಬೇರೆ ಏನು ಇಂಟೆನ್ಷನ್ಸು ಇಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಒಂದು ಸ್ವಲ್ಪ ಲೆಂತಿ ಟೈಮ್ ಹಿಡಿಯುತ್ತೆ ಅಂತಲೂ ಹೌದು. ಅದಕ್ಕೋಸ್ಕರನೂ ಈ ಥರ ವೀಡಿಯೋಸ್ ಮಾಡ್ತೀನಿ. ಅಂದರೆ ನನಗೆ ಇಲ್ಲಿ ಎಡಿಟಿಂಗ್ ಅಂತ ಪ್ರಾಬ್ಲಮ್ ಅಲ್ಲ ಗೈಸ್, ನನಗೆ ಪ್ಯಾಷನ್ ಬಂದು ಎಡಿಟಿಂಗ್ಗೆ. ಸೊ ನಾನು ಅಡಾಬ್ ಪ್ರೀಮಿಯರ್ ಪ್ರೋ ಅಲ್ಲಿ ಎಡಿಟರು, ಸೊ ಬೇಸಿಕ್ ಲೆವೆಲ್ ಎಡಿಟರು. ಸೊ ಎಡಿಟ್ ಮಾಡೋಕ್ಕೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಎಡಿಟ್ ಮಾಡೋಕ್ಕೆ ಸಿಸ್ಟಮು ಇದೆ, ಎಲ್ಲ ಥರ ಎಕ್ವಿಪ್ಮೆಂಟ್ಸು ಇದೆ. ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್, ಸಿಂಪಲಾಗಿ ಹೇಳ್ಬೇಕು ಅಂದರೆ ಟೈಮ್ ಇಲ್ಲ ನನಗೆ. ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಇವಾಗ ಒಂದು ಬಿಸ್ನೆಸ್ ರನ್ ಮಾಡ್ತಾಯಿದ್ದೀನಿ, ಒಂದು ಪ್ರಾಜೆಕ್ಟ್ ಯಾವುದೋ ಬೇರೆ ಪ್ರಾಜೆಕ್ಟ್ ನಡೀತಿದೆ, ಇನ್ನೊಂದು ಕಡೆ ಏನೋ ಬೇರೆ ಕೆಲಸ ಮಾಡಬೇಕು. ಅದಾದಮೇಲೆ ನಂದು ವೆಬ್ಸೈಟ್ ಆಲ್ಟ್ರ್ ಮಾಡಿಸ್ತಿದ್ದೀನಿ, ಅದ್ರ ಕಡೆ ನೋಡಬೇಕು. ಅದಾದಮೇಲೆ ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿದೆ. ಅದು ಏನು ಎತ್ತ ನನಗೇನು ಗೊತ್ತಿಲ್ಲ. ಬಟ್ ಏನು ಅಂದರೆ ಫ್ರೀ ಆಗ್ತಾನೇ ಇಲ್ಲ. ಸೊ ನೋಡಿ, ಒಂದು ಹಾಫ್ ಆನ್ ಅವರ್ ಫ್ರೀ ಆದಾಗ 1 hour ಫ್ರೀ ಆದಾಗ ವೀಡಿಯೋ ಮಾಡ್ತೀನಿ. ವೀಡಿಯೋ ಇವಾಗ ಮಾಡ್ತಾಯಿದ್ದೀನಿ, ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾಳೆ ಅಷ್ಟೆಲ್ಲ ಅಪ್ಲೋಡ್ ಆಗಬೇಕು. ಸೊ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಎಡಿಟಿಂಗ್ ಅಂದರೆ ಲೈಟ್ ಎಡಿಟಿಂಗ್ ಇರುತ್ತೆ, ಒಂದು ಸ್ವಲ್ಪ ಬ್ರೈಟ್ನೆಸ್ಸು ಗೀಟ್ನೆಸ್ಸು ಅದು ಇದು ಒಂದು ಸ್ವಲ್ಪ ಚೇಂಜಸ್ ಮಾಡೋ ಅಂಥದ್ದು ಇರುತ್ತೆ.
ಸೊ ಚೇಂಜಸ್ ಮಾಡಿಬಿಟ್ಟು ಆನ್ ಸ್ಪಾಟ್ ಟಕ್ ಅಂತ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟು ತಮ್ಮನೆಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಿ ಟ್ಯಾಗ್ಗಳು ಹಾಕಿ ಹ್ಯಾಶ್ಟ್ಯಾಗ್ಗಳು ಹಾಕಿ ಎಲ್ಲ ಹಾಕಿ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ರಿಲೀಫ್ ಆಯ್ತೀನಿ. ರಿಲೀಫ್ ಆಗಿ ಒಂದು 2 ಅವರ್ 3 ಅವರ್ಗೆ ತಿರ್ಗಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸರಿ ಓಕೆ ಡನ್, ಇವತ್ತಿನ ಹೆಂಗೋ ಆಯಿತು, ನಾಳೆ ವೀಡಿಯೋಗೇನು, ಯಾಕಂದರೆ ನಾನು ವೀಕ್ಲಿ 1 or 2 ವೀಡಿಯೋಸ್ ಬಿಡ್ತಾ ಇಲ್ಲ, ಡೈಲಿ ಕಂಟೆಂಟ್ ಕೊಡ್ತಾ ಇದ್ದೀನಿ, ಡೈಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನಾಳೆಗೇನು ಅನ್ನೋ ಕ್ವಶನ್ ಮಾರ್ಕ್ ಹೆವಿ ಇರುತ್ತೆ ನಂಗೆ. ಪ್ರತಿದಿನ ಯಾವುದೇ ಕೆಲಸದಲ್ಲಿದ್ದರೂ ಏನು ಟಾಪಿಕ್ ಗೈಸ್, ಅದಷ್ಟು ಈಸಿ ಅಲ್ಲ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ನಾನು ಟಾಪಿಕ್ ಚೇಂಜ್ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಇರೋ ಟಾಪಿಕ್ ಬೇರೆ ಮಾತಾಡ್ತಾ ಇರೋದು ಬೇರೆ. ಲೈಕ್ ನಿಮ್ಗೊಂದು ಸ್ವಲ್ಪ ನಾನು ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಹೇಳ್ತಾರೆ ಅಂಥದ್ದು ಅಷ್ಟು ಈಸಿ ಅಲ್ವೇ ಅಲ್ಲ. ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಸೊ ನೀವು ಡೈಲಿ ವ್ಲಾಗಿಂಗ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ತಗೊಂಡು ಮಾಡಬೇಡಿ, ಸ್ಟಾರ್ಟ್ ಮಾಡಿಬಿಡಿ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡಿ. ಸೊ ಡೈಲಿ ಮಾಡಬೇಕು. ನಾನೊಂದು 100 to 150 ಟಾಪಿಕ್ನ ನಾನು ಒಂದು ಕಡೆ ಬರ್ಕೊಂಡು ಅದ್ರ ಬಗ್ಗೆ 15 ನಿಮಿಷ ಮಾತಾಡೋ ಥರ ಒಂದು ಮೈಂಡ್ ಸೆಟ್ ಇಟ್ಕೋಬೇಕು. ಅದ್ರ ಬಗ್ಗೆ ಮಿನಿಮಮ್ 10 ರಿಂದ 15 ನಿಮಿಷ ನಾನು ಮಾಡಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಎಲ್ಲ ನಾನು 35 ಮಿನಿಟ್ಸ್ ಎಲ್ಲ ಮಾಡಿದ್ದೀನಿ ಗೈಸ್. ಬೇಡ, 10 to 15 ಮಿನಿಟ್ಸ್ ಮಿನಿಮಮ್ ಟಾರ್ಗೆಟು ಇಟ್ಕೊಂಡು ನೀವು ಮಿರರ್ ಮುಂದೆ ಮಾತಾಡೋದು ಅಥವಾ ಏನೋ ಒಂದು ನಿಮ್ಮ ಇಮ್ಯಾಜಿನೇಷನಲ್ಲೇ ಈ ಥರ ಹೇಳ್ಬೋದು ಅಂತ ಒಂದು 150 ಟಾಪಿಕ್ ಪ್ರಿಪೇರ್ ಆಗಿ ಗೈಸ್, ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಕಷ್ಟ ಇರುತ್ತೆ ಅಂತ. ಅದಾದಮೇಲೆ ನಾನು ಡೈಲಿ ಮಾಡ್ತಾರಂಥದ್ದು, ನಾನು ಯಾವುದೇ ಕಾರಣಕ್ಕೂ ಇದಕ್ಕಿಂತ ಮುಂಚೆ ಹೋಮ್ವರ್ಕು, ಇದಕ್ಕಿಂತ ಮುಂಚೆ ಒಂದು ನಾನು ಹೇಳ್ತಾ ಇದ್ದೀನಲ್ಲ 150 ಟಾಪಿಕ್ಕು. ಸೊ ಗೈಸ್ ಇದೆಲ್ಲ ಮಾಡ್ಕೊಬಿಟ್ಟಿದ್ರೆ ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಿದ್ದೆ ಚಾನಲ್ನ. ಸೊ ನನಗೇನು ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಬೇರೆ ಉದ್ದೇಶದಲ್ಲಿ ಚಾನಲ್ಲು. ಸೊ ಬಿಡಿ, ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಹತ್ರದಲ್ಲಿ, ಅತಿ ಶೀಘ್ರದಲ್ಲಿ. ಒಂದು 150 ಡೇಸ್ ಕಂಪ್ಲೀಟ್ ಆಗೋದ್ರಲ್ಲಿದೆ, ಅತಿ ಶೀಘ್ರದಲ್ಲೇ ಇದೆ 150 ಡೇಸ್ ಕಂಪ್ಲೀಟ್ ಆಗೋ ಚಾನ್ಸಸ್ಸು. ಸೊ ಅದನ್ನೂ ಮಾಡ್ತೀನಿ ಗೈಸ್, ಸಿಂಪಲ್ಲು. ಸೊ ಅದ್ರ ಬಗ್ಗೆನೂ ಇನ್ಡೆಪ್ತಾಗಿ ಹೇಳ್ತೀನಿ. ಸೊ ಕಾಯ್ತಾ ಇರ್ರಿ. ಸೊ ಗೈಸ್, ಇವಾಗ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಒಂದೇ ಹೇಳೋದೇ ಅಂದರೆ ಸೇಫ್ಟಿ ಪರ್ಪಸ್ ಎಲ್ಲ ಇವಾಗ ಆ್ಯಕ್ಚುಲಿ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಎಲ್ಲ ಕರೆಕ್ಟಾಗಿ ಆ್ಯಸ್ ಯೂಶುವಲ್ ನಡ್ಕೊಂಡು ಹೋಗ್ತಿದೆ. ಇದು ಯಾವಾಗ ಕೆಟ್ಟದಾಗುತ್ತೆ ಅಂದರೆ ನಮ್ಮ ಪ್ರೈವೇಸಿ, ನಮ್ಮ ಇದು ಡಾಕ್ಯುಮೆಂಟ್ಸು ಬೇರೆಯವ್ರಿಗೆ ಒಂಥರ ಸೇಲ್ ಮಾಡೋದಾಗುತ್ತೆ. ಸೊ ಕೆಲವೊಂದು ಕಂಪ್ನಿಗಳು ಡೇಟಾಗಳನ್ನ ಸೇಲ್ ಮಾಡಿ ಲಾಕ್ ಆಗಿದೆ. ಸೊ ಅದು ಯಾವುದೋ ಅಂತ ಹೈಲೈಟ್ ಮಾಡೋದು ಬೇಡ, ನೀವು ಹೋಗಿ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ದೊಡ್ಡ ಕಂಪ್ನಿನಾಗೆ ಚಿಕ್ಕ ಕಂಪ್ನಿ ಏನಲ್ಲ, ದೊಡ್ಡ ಕಂಪ್ನಿನೂ ಇದನ್ನೆಲ್ಲ ಡೇಟಾಗಳನ್ನ ಸೇಲ್ ಮಾಡೋಕ್ಕೋಗಿ ಲಾಕ್ ಆಗಿ ಅದೇನೇನೋ ಒಂಥರ ಕಾಂಟ್ರವರ್ಸಿಗಳಾಗಿದೆ, ನೀವು ರಿಸರ್ಚ್ ಮಾಡಿಬೇಕಾದ್ರೆ. ಸೊ ಗೈಸ್, ನನ್ನ ವೀಡಿಯೋದಲ್ಲಿ ಯಾರನ್ನೂ ಬ್ಲ್ಯಾಕ್ ಮಾರ್ಕ್ ಮಾಡಿ ನೆಗೆಟಿವ್ ಆಗಿ ತೋರಿಸಿ ನಾನು ಬೆಳೆಯೋಂಥದ್ದು ಇಲ್ಲ. ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋ ಮಾಡಿದ್ದೆ ಒಂದಷ್ಟು, ನನಗೆ ಅದಾದಮೇಲೆ ನಿಜವಾಗ್ಲೂ ಮಾಡಬಾರ್ದು ಅಂತ ಅನಿಸಿ ಇನ್ನು ಮುಂದಕ್ಕೆ ಕರೆಕ್ಟಾಗಿ ಹೋಗಬೇಕು. ನೆಗೆಟಿವು ಅಥವಾ ಯಾವುದೋ ಒಂದು ಕಂಪ್ನಿನ ಕೆಳಗೆ ತುಳಿಯೋದು, ಇದು ಮಾಡೋದು ಅದು ಮಾಡೋದು, ನನ್ನ ಬ್ರ್ಯಾಂಡ್ನೇ ತಕ್ಕೋಸ್ಕರ ಇನ್ನೊಂದು ಬ್ರ್ಯಾಂಡ್ ಬಗ್ಗೆ ಮಾತಾಡೋದು, ಇದೆಲ್ಲ ನನ್ನ ಚಾನಲಲ್ಲಿ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ನಾನೇ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ ಗೈಸ್. ಅದೆಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಸಾಕು, ಜಾಸ್ತಿ ಲೆಂತಿ ಆಗೋಯ್ತು ಅಂತ ಅನಿಸುತ್ತೆ. ಬಟ್ ಇನ್ಫಾರ್ಮೇಷನ್ ಹೆಂಗಿತ್ತು ಒಂದು ಕಮೆಂಟ್ ಹಾಕಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನನಗೇನು ಇದೆಯೋ ಅದನ್ನೇ ಹೇಳಿದ್ದೀನಿ. ಒಂದು ಸ್ವಲ್ಪ ರಿಸರ್ಚ್ ಕೆಲವೊಂದು ಆ್ಯಡ್ ಮಾಡಿದ್ದೀನಿ, ಅಂದರೆ ರಿಸರ್ಚ್ ಮಾಡಿರ್ತೀನಿ, ಅದನ್ನು ನಾನು ನೋಟ್ಸ್ ಥರ ಹೇಳ್ಬೇಕಾದ್ರೆ ಆನ್ ದಿ ಫ್ಲೋ ಅಲ್ಲಿ ಹಂಗೆ ಹೋಗಿರುತ್ತೆ. ಸೊ ಹಂಗಾಗಿ ಇವತ್ತಿನ ವೀಡಿಯೋ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಪ್ರತಿದಿನ 8 ಗಂಟೆಗೆ ನನ್ನ ವೀಡಿಯೋಸು ಬಂದೇ ಬರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನೋಡ್ಬೋದು, ಬೆಲ್ಲೈಕನ್ ನೋಡೋದ್ರಿಂದ ನಾನು ಬಿಟ್ಟಿದ್ದು ಪ್ರತಿಯೊಂದು ವೀಡಿಯೋಸು ಆನ್ ಸ್ಪಾಟ್ ನೋಟಿಫೈ ಆಗುತ್ತೆ ನಿಮಗೆ. ಸೊ ಮಿಸ್ ಆಗ್ದಂಗೆ ನಾನು ವೀಡಿಯೋಸ್ ನೋಡ್ಬೋದು ಅಂತ ಹೇಳ್ತಾ, ಅತಿ ಶೀಘ್ರದಲ್ಲಿ ಒಂದು ಸ್ವಲ್ಪ ಕಾನ್ಸೆಪ್ಟ್ನ ಕಂಟೆಂಟ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಆಶೀರ್ವಾದ ಇದ್ದರೆ, ನಿಮ್ಗೆ ಯಾರಿಗಾರು ಚೇಂಜಸ್ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೂ ಒಂದು ಸ್ವಲ್ಪ ಮಾಡಿ ಏನಾರು ಚೇಂಜಸ್ ಮಾಡೋಣ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಸಾಕು, ನಿಲ್ಲಿಸ್ತಿದ್ದೀನಿ. ಲವ್ ಯು ಲಾಟ್ಸ್ ಆಫ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಸೈನಿಂಗ್ ಆಫ್ ಗೈಸ್.